ಕಾಂಗ್ರೆಸ್ ನಾಯಕರು ಇಷ್ಟೆಲ್ಲ ಕ್ಲೀನ್ ಚಿಟ್ ಕೊಟ್ಟರೂ ಕೂಡ ಬಿಜೆಪಿಯವರು ಸುಮ್ಮನೆ ಆಗ್ತಾ ಇಲ್ಲ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಥವಾ ಸಂಪುಟದಿಂದ ಅವ್ರನ್ನ ವಜಾ ಮಾಡಬೇಕು ಮುಖ್ಯಮಂತ್ರಿಗಳು. ಅದಕ್ಕೆ ಅವರು ಡೆಡ್ಲೈನ್ ಕೊಟ್ಟಿದ್ದಾರೆ, ಜನವರಿ 3ನೇ ತಾರೀಕು ತನಕ. ಪ್ರಿಯಾಂಕ್ ಖರ್ಗೆ ಆಪ್ತನ ಕಿರುಕುಳಕ್ಕೆ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ. ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಮುಂದುವರೆದಿದೆ ರಾಜಕೀಯ ಜಟಾಪಟಿ. ಪ್ರಕರಣವನ್ನು ಸಿಬಿಐಗೆ ವಹಿಸಲೇಬೇಕು ಅಂತ ಬಿಜೆಪಿಯವರು ಪಟ್ಟು ಹಿಡಿದಿದ್ದಾರೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೂ ಕೂಡ ಒತ್ತಾಯಿಸ್ತಾರೆ ಬಿಜೆಪಿಯವರು. ರಾಜೀನಾಮೆಯನ್ನು ನೀಡದೇ ಇದ್ದರೆ ಜನವರಿ 4ರಂದು ಕಲಬುರಗಿಗೆ ಬಿಜೆಪಿ ಲಗ್ಗೆ ಇಡೋದು ಫಿಕ್ಸಾ. ಕಲಬುರಗಿಗೆ ಲಗ್ಗೆ ಇಡ್ತಾರ ರಾಜ್ಯ ಬಿಜೆಪಿ ನಾಯಕರು. ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರೇ ಈ ಮಾತನ್ನು ಹೇಳಿದ್ದಾರೆ. 3ನೇ ತಾರೀಕು ಒಳಗಡೆ CBI ಕೊಡಬೇಕು, ಕೊಡಲಿಲ್ಲ ಅಂತಂದರೆ ನಾವು ಕಲಬುರಗಿಗೆ ಮುತ್ತಿಗೆ ಹಾಕ್ತೀವಿ, ಮಲ್ಲಿಕಾರ್ಜುನ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಅಷ್ಟರಲ್ಲಿ ಏನಾದ್ರು ತೀರ್ಮಾನ ಆಗುತ್ತಾ? CID ತನಿಖೆ ಕೊಟ್ಟಿದ್ದಾರೆ, CBI ಕೊಡಿ ಅಂತ ಬಿಜೆಪಿಯವರು ಕೇಳ್ತಿರೋದು.